ಹರಿಯಾಣದಲ್ಲಿ ಅಂಚೆ ಮತಗಳ ಎಣಿಕೆ ಆರಂಭ ಆಗಿದೆ ಅನ್ನೋ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಗಮನಿಸ್ತಾ ಹೋಗೋಣ. ಹರಿಯಾಣದಲ್ಲಿ ಅಂಚೆ ಮತಗಳ ಎಣಿಕೆ ಆರಂಭ ಆಗಿದೆ. ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲಿ ಅಂಚೆ ಮತ ಎಣಿಕೆ ಆರಂಭ ಆಗಿದೆ. ಅಂಚೆ ಮತಗಳ ಎಣಿಕೆಯಲ್ಲಿ ಬಿಜೆಪಿ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಅಂಚೆ ಮತಗಳಲ್ಲಿ ಅಲ್ಪ ಮುನ್ನಡೆಯನ್ನ ಸಾಧಿಸಿದೆ ಬಿಜೆಪಿ. ಹರಿಯಾಣದಲ್ಲಿ ಅಂಚೆಗಳಲ್ಲಿ ಕಮಲ ಆರಂಭಿಕ ಮುನ್ನಡೆಯನ್ನ ಪಡೆದುಕೊಂಡಿದೆ. ಅಂಚೆ ಮತಗಳಲ್ಲಿ ಬಿಜೆಪಿಗೆ ಅಂಚೆ ಮತಗಳಲ್ಲೇ ಟಕ್ಕರ್ ಕೊಡ್ತಾ ಇದೆ ಕಾಂಗ್ರೆಸ್. ಗಮನಿಸ್ತಾ ಇದ್ವಿ ಹರಿಯಾಣದ ರಿಸಲ್ಟ್ ಏನಾಗುತ್ತೆ ಅಂತ ಹೇಳಿ. ಈಗ ಆರಂಭದ ಸುತ್ತು ಅಂಚೆ ಮತಗಳ ಆರಂಭ ಆಗ್ತಾ ಇದೆ. ಅಂಚೆ ಮತಗಳ ಕೌಂಟಿಂಗ್ ಶುರುವಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಂಚೆ ಮತ ಎಣಿಕೆ ಆರಂಭ ಆಗಿದೆ. ಅಂಚೆ ಮತಗಳ ಎಣಿಕೆಯಲ್ಲಿ ಬಿಜೆಪಿ ಅಲ್ಪ ಮುನ್ನಡೆಯನ್ನ ಪಡೆದುಕೊಂಡಿದೆ. ಬಿಜೆಪಿ ಅಲ್ಪ ಮುನ್ನಡೆಯನ್ನ ಇಲ್ಲಿ ಪಡೆದುಕೊಂಡಿರುವುದು. ಹರಿಯಾಣದಲ್ಲಿ ಅಂಚೆ ಮತಗಳ ಎಣಿಕೆಯಲ್ಲಿ ಕಮಲ ಆರಂಭಿಕ ಮುನ್ನಡೆಯನ್ನ ಪಡೆದುಕೊಂಡಿದೆ. ಆದರೆ ಬಿಜೆಪಿಗೆ ಅಂಚೆ ಮತಗಳಲ್ಲಿ ಮಾತ್ರ ಮುನ್ನಡೆ ಸಿಗುತ್ತಾ? ಏನು ಕತೆ? ಕಾಂಗ್ರೆಸ್ ಕಡೆ ಈ ಬಾರಿ ಜನ ವಾಲಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥ ಸುದ್ದಿ. ಹಾಗಾಗಿನೇ ಏನಾಗುತ್ತೆ, ಏನು ಕತೆ, ಇದೆಲ್ಲದರ ಬಗ್ಗೆ ಬಹಳಷ್ಟು ಕುತೂಹಲ ಇದೆ. ಈಗ ಆರಂಭಿಕ ಸುತ್ತು, ಅದರಲ್ಲೂ ಅಂಚೆ ಮತಗಳ ಎಣಿಕೆ ಆರಂಭ ಆಗಿದೆ. ಹಾಗಾಗಿನೇ ಇಲ್ಲಿ ಬಿಜೆಪಿ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅನ್ನೋ ಸುದ್ದಿ ಬರ್ತಾ ಇರೋದು. ಹಾಗಾಗಿನೇ ಬಿಜೆಪಿನೇ ಕೊನೆಯವರೆಗೂ ಮುನ್ನಡೆಯನ್ನ ಪಡೆದುಕೊಳ್ಳುತ್ತಾ ಅಥವಾ ಹಿಂದೆ ಬಿದ್ದು ಬಿಡುತ್ತಾ? ಕುತೂಹಲದ ಪ್ರಶ್ನೆ ಇದೆ. ಆದರೆ ಎಕ್ಸಿಟ್ ಪೋಲ್ ಹೇಳ್ತಾ ಇರೋದು ಬಿಜೆಪಿ ಈ ಬಾರಿ ಹರಿಯಾಣದಲ್ಲಿ ಹೇಳ ಹೆಸರಿಲ್ಲದಂತೆ ಸೋಲುತ್ತೆ. ಆಡಳಿತ ವಿರೋಧಿ ಅಲೆ ಇದೆ. ಹಾಗಾಗಿ ಕಾಂಗ್ರೆಸ್ ಕಡೆ ಜನ ವಾಲಿದ್ದಾರೆ. ರಾಜ್ಯದ ಜನ, ಹರಿಯಾಣ ರಾಜ್ಯದ ಜನ. ಹಾಗಾಗಿನೇ ಕಾಂಗ್ರೆಸ್ಗೆ ಗೆಲುವು ಕಟ್ಟಿಟ್ಟ ಬುತ್ತಿ. ಬಹುಮತದ ಗೆಲುವನ್ನು ಪಡೆದುಕೊಳ್ಳುತ್ತೆ ಕಾಂಗ್ರೆಸ್ ಅಂತೆಲ್ಲ ಸರ್ವೆಗಳು ಹೇಳ್ತಾ ಇದ್ದಾವೆ. ಹಾಗಾಗಿನೇ ಈಗ ಅಂಚೆ ಮತಗಳ ಎಣಿಕೆ ಪ್ರಾರಂಭ ಆಗಿದೆ. ಎಲ್ಲೋ ಒಂದು ಕಡೆ ಕುತೂಹಲದ ಘಟ್ಟವನ್ನು ತಲುಪೋದ್ರಲ್ಲಿ ಅನುಮಾನನೇ ಇಲ್ಲ. ಏನು ಬೇಕಾದರೂ ಆಗ್ಬೋದು. ಇಲ್ಲಿ ಎಕ್ಸಿಟ್ ಪೋಲ್ನ ಭವಿಷ್ಯ ಸುಳ್ಳಾಗಬಹುದು, ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ಆದರೆ ಈಗ ಆರಂಭದ ಸುತ್ತಿನಲ್ಲಿ ಅಂಚೆ ಮತಗಳ ಎಣಿಕೆ ಪ್ರಕ್ರಿಯೆಯಲ್ಲಿ ಬಿಜೆಪಿ ಅಲ್ಪ ಮತದ ಮುನ್ನಡೆಯನ್ನು ಪಡೆದುಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡೋಣ, ಹೋಗ್ತಾ ಏನೋ ಬಿಗ್ ಬ್ರೇಕಿಂಗ್ ಅಪ್ಡೇಟ್ಗಳು ಲಭ್ಯ ಆಗ್ತಾನೆ ಹೋಗ್ತವೆ. ಯಾರು ಬೇಕಾದರೂ ಕೆಳಗೆ ಬೀಳಬಹುದು, ಯಾರು ಬೇಕಾದರೂ ಮೇಲ್ಗಡೆ ಬರಬಹುದು. ಆ ಕ್ಷಣಕ್ಕೆ ನೋಡ್ತಾ ಹೋಗೋಣ ಏನಾಗುತ್ತೆ ಅಂತ ಹೇಳಿ.